ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೋದಿ ಅವರು 12 ವರ್ಷ ಪೂರೈಕೆ ಮಾಡ್ತಾರೆ. ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ನಿನ್ನೆಗೆ 12 ವರ್ಷ ಮುಂದೆ ಕಾಲಿಟ್ಟಿದ್ದಾರೆ. ಅದಕ್ಕೆ ದೇಶದ ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಹಾಗೂ ಈ ದೇಶದಲ್ಲಿ ಕೆಲವೊಂದು ಕುಂದುಕೊರತೆಗಳು ಭಾಳ ಇದೆ. ಗರೀಬರಿಗೆ ಇನ್ನೂ ಉದ್ಯೋಗ ಸೃಷ್ಟಿಯಾಗಿಲ್ಲ. ನೀವು ಮುಂದಿನ ದಿನಗಳಲ್ಲಿ ಗರೀಬ್ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು. ವರ್ಷಿಗೆ 2 ಕೋಟಿ ಏನು ಉದ್ಯೋಗ ಕೊಡ್ತಾ ಅಂತ ಹೇಳಿದ್ರಿ, ಇಲ್ಲಿವರೆಗೂ ಯಾವುದೂ ಉದ್ಯೋಗ ಪೂರ್ಣವಾಗಿಲ್ಲ. ಅದರ ಸಲುವಾಗಿ ಇವತ್ತು ನಮ್ಮ ಬೇಡಿಕೆ ಏನಪ್ಪ ಅಂದರೆ, ಒಬ್ಬ ದೇಶದ ಒಳ್ಳೆಯ ಪ್ರಧಾನಿ ಅಂತೇಳಿ ನೀವು ಮೆಚ್ಚುಗೆ ಆಗಿದ್ದೀರಿ. ಅದಕ್ಕೋಸ್ಕರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಬಡತನ ಪರಿಸ್ಥಿತಿ ಜನರಿಗೆ ಹಾಗೂ ಉದ್ಯೋಗ ನಿರ್ಮಾಣ ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ ಇದೆ ಅಂತೇಳಿ ನಾವು ಇವತ್ತು ಪ್ರಧಾನಮಂತ್ರಿಯವರಿಗೆ ಮನವಿ ಮಾಡ್ತಾ ಇದ್ದೀವಿ. ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇರುವಂತಹ BJP ಸರ್ಕಾರಕ್ಕೆ 12 ವರ್ಷಗಳು ತುಂಬುತ್ತಿವೆ. ಈ ಸಂದರ್ಭದಲ್ಲಿ ನಮ್ಮ BJPಯ ಸ್ನೇಹಿತರು ಅದನ್ನು ಸಂಭ್ರಮಾಚರಣೆ ಅಂತ ಮಾಡ್ತಾ ಇದ್ದಾರೆ. ಯಾವ ಸಂಭ್ರಮಗಳು ಜನತೆಗಿಲ್ಲ ಅನ್ನುವಂಥದ್ದನ್ನು ನಾವು ಜನಸಾಮಾನ್ಯರಾಗಿ ಗಮನಿಸಬೇಕಾಗಿದೆ. ಒಂದು, ರೈತಾಪಿ ಜನರ ಆತ್ಮಹತ್ಯೆಗಳು ನಿಂತಿಲ್ಲ. ಕೃಷಿ ಬಿಕ್ಕಟ್ಟನ್ನು ಸಮರ್ಥವಾಗಿ ನಿರ್ವಹಿಸಿ ಕೃಷಿಕರಿಗೆ ಅವರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡುವಂತಹ, ಅವ್ರ ಬದುಕು ಹಸನು ಮಾಡುವಂತಹ ಯಾವ ಕ್ರಮಗಳನ್ನು ಈ 12 ವರ್ಷಗಳಲ್ಲಿ ಸರ್ಕಾರದಿಂದ ತಗೊಳ್ಲಿಕ್ಕಾಗಿಲ್ಲ ಅನ್ನುವಂಥದ್ದು ಕಣ್ಮುಂದೆ ಇದೆ. ಈಗಲೂ ಸಹ ಅಂಕಿಅಂಶಗಳು ಬಂದರ ಪ್ರಕಾರ ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದು ರೈತಾಪಿ ಕೃಷಿ ಬಿಕ್ಕಟ್ಟಿನ ಹಿನ್ನೆಲೆ ಆದರೆ ಕಾರ್ಮಿಕ ಸಂಹಿತೆಗಳನ್ನು ತಂದು ಇಡೀ ಕಾರ್ಮಿಕರ ಬದುಕನ್ನು ಬರ್ಬಾದ್ ಮಾಡಿ 12 ಗಂಟೆಯ ದುಡಿಮೆಗೆ ಹಚ್ಚುವಂತಹ ಪ್ರಕ್ರಿಯೆಗಳನ್ನು ಸರ್ಕಾರ ಮಾಡಿ ಕಾರ್ಮಿಕರು ಒಂದು ಕಡೆ ಸಂಕಷ್ಟದಲ್ಲಿ ಬಳಲುವಂತೆ ಮಾಡಿದೆ. ಜನಸಾಮಾನ್ಯರು ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಪರಿತಪಿಸ್ತಾ ಇದ್ದಾರೆ. ಒಂದೇ ಒಂದು ಏರಿಕೆ ಆಗದೆ ಇರೋದು ದುಡಿತಾ ಇರುವಂತಹ ಕೂಲಿ. ಈ ಬೆಲೆ ಏರಿಕೆಯ ನಾಗಲೋಟದಲ್ಲಿ ಕೂಲಿ ಹೆಚ್ಚಳ ಆಮೆಗತಿಯಲ್ಲಿದೆ. ಅದು ಜಿಂಕೆಯ ವೇಗದಲ್ಲಿ ಬೆಲೆಗಳು ಏರ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸಿಲಿಂಡ್ರಿನ ಬೆಲೆ ಏರಿಸಿದ್ದಾರೆ. ಹೋಟೆಲ್ ಉದ್ಯಮ ಸಂಕಷ್ಟದಲ್ಲಿದೆ, ಉದ್ಯಮದಾರರು ಸಂಕಷ್ಟದಲ್ಲಿದ್ದಾರೆ. ಭಾಳ ಮನಸ್ಸಿಗೆ ನೋವು ತರುವಂಥದ್ದು ಅಂತಂದರೆ, ಮಂಡ್ಯದಲ್ಲಿ ಇತ್ತೀಚೆಗೆ ಒಂದು ಸಾಮೂಹಿಕ ಆತ್ಮಹತ್ಯೆಯ ಘಟನೆ. ಸರ್ಕಾರಗಳು, ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಸಹ ಜನರ ಬದುಕನ್ನು ಹಸನು ಮಾಡುವಂಥ ನೀತಿಗಳನ್ನು ತರೋದ್ರ ಬದಲು ಮತ ಬೇಟೆಯಾಡಲಿಕ್ಕೆ ಬೇಕಾಗುವಂತಹ ರೀತಿಯ ವಿಭಜನೆಗಳನ್ನು ಅಥವಾ ಗಿಮಿಕ್ಗಳನ್ನು ಮಾಡೋದರಲ್ಲಿ ತೊಡಗಿದ್ದಾವೆ. ಸೊ ಇದನ್ನು ನಾವು ಗಂಭೀರವಾಗಿ ಗಮನಿಸಬೇಕಾಗಿದೆ. ಕೃಷಿಕರು, ಕಾರ್ಮಿಕರು, ರೈತರು ಇವರೆಲ್ಲರೂ ಸಂಕಷ್ಟದಲ್ಲಿರುವಾಗ ಸಂಭ್ರಮ ಎಲ್ಲಿದೆ ಅಂತ ಹೇಳಿ ಅನ್ನುವಂಥದ್ದು ಪ್ರಶ್ನೆ. ನಿರುದ್ಯೋಗಿಗಳಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಬರಲೇ ಇಲ್ಲ. ನಿರುದ್ಯೋಗದ ಪ್ರಮಾಣ ಸ್ವತಂತ್ರ ಭಾರತದಲ್ಲಿ ಅತಿ ಹೆಚ್ಚು ನಿರುದ್ಯೋಗದ ಪ್ರಮಾಣ ಇದೆ. ಈಗ ಅರೆ ಉದ್ಯೋಗಗಳು ಇನ್ನೂ ಒಂದಿಷ್ಟು ಹೆಚ್ಚುತ್ತಾ ಇದ್ದಾವೆ. ಆಮೇಲೆ ಉದ್ಯೋಗದ ಭದ್ರತೆಯೇ ಇಲ್ಲದಂತಹ ಅಭದ್ರತೆಯ ಉದ್ಯೋಗಗಳು ಹೆಚ್ಚುತ್ತಾ ಇವೆ. ಜನ ಬದುಕಿಗಾಗಿ ಸೆಣಸಾಡ್ತಾ ಇರುವಂತಹ ಸ್ಥಿತಿಗಳಿವೆ. ಏನು ಸಾಧನೆ? ನಮ್ಮದೇ ದುಡ್ಡನ್ನು ಬ್ಯಾಂಕಲ್ಲಿ ಕ್ಯೂನಲ್ಲಿ ನಿಂತು ತಗೊಳಕ್ಕೆ ಸತ್ತಂಥ ಜನರ ಸಾಧನೆ ಒಂದು ಕಡೆ ಇದೆ. ಅದು ಸಾಧನೆ ಅಂತ ಹೇಳೋಕ್ಕಾಗ್ತದಾ? ನೋಟ್ ಬ್ಯಾನಿನ ಹಿನ್ನೆಲೆಯಲ್ಲಿ ಈ GSTಯನ್ನು ತಂದು, ಆನ್ಲೈನ್ ಉದ್ಯಮಗಳನ್ನು ತಂದು ವಿದೇಶಿ ಬಂಡವಾಳಗಾರರಿಗೆ ಅಥವಾ ವಿದೇಶಿ ಕಂಪನಿಗಳಿಗೆ ಮುಕ್ತವಾಗಿ ದೇಶದ ಒಳಗಡೆ ಅವರ ಉತ್ಪನ್ನಗಳನ್ನು ಹರಿಬಿಡೋದಕ್ಕೆ, ಕೃಷಿ ಉತ್ಪನ್ನಗಳನ್ನು ಹರಿಬಿಡೋದ್ರ ಮೂಲಕ ಕೃಷಿಗೆ, ಹೈನುಗಾರಿಕೆಗೆ ಎಲ್ಲದಕ್ಕೂ ಏಟು ಕೊಟ್ಟು ರೇಷ್ಮೆ ಬೆಳೆಯೋರು, ಹೈನುಗಾರಿಕೆಯಲ್ಲಿರೋರು ಇವರೆಲ್ಲರೂ ಸಂಕಷ್ಟದಲ್ಲಿರುವಾಗ ಸೊ ಸಂಭ್ರಮದ ಸಂದರ್ಭ ಇಲ್ಲ. ಭಾರತದಲ್ಲಿ ಇರುವಂತಹ ರಿಸರ್ವ್ ಬ್ಯಾಂಕಲ್ಲಿದ್ದಂಥ ಚಿನ್ನ ರಾತ್ರೋರಾತ್ರಿ ಯಾರಿಗೂ ಗೊತ್ತಿಲ್ಲದಂಗೆ ಮಾರ್ಕೊಂಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಏನು ನಡೀತಾ ಇವೆ. ಇದನ್ನು ಗಮನಿಸಿದ್ರೆ ಭಾರತ ಅತ್ಯಂತ ಸಂಕಷ್ಟದ ಬಿಕ್ಕಟ್ಟಿನ ಸ್ಥಿತಿಯಲ್ಲಿ ಇದೆ. ಇದು ಒಂದು ಕಡೆ ಆರ್ಥಿಕ ಮತ್ತು ಸಾಮಾಜಿಕವಾದಂತಹ ಸ್ಥಿತಿಗಳಾದರೆ, ಸಾಂಸ್ಕೃತಿಕವಾಗಿ ಮತ್ತು ಜನರ ಬಹುತ್ವದ ಪ್ರಶ್ನೆಗಳಲ್ಲೂ ಸಹ ದಾಳಿಗಳು ಹೆಚ್ಚುತ್ತಾ ಇರುವಂತಹ, ಭಾರತದ ಸಂವಿಧಾನಕ್ಕೆ ತದ್ವಿರುದ್ಧವಾದಂತಹ, ಬಡವರನ್ನು ಬುಲ್ಡೋಸರ್ಗಳನ್ನು ತಂದು ನಿಲ್ಲಿಸಿ ಬಡವರಿಗೆ ಯಾವ ವಿಚಾರಣೆಗಳು ಯಾವ ಇದು ಇಲ್ಲದಂಗೆ ನ್ಯಾಯಾಲಯಗಳನ್ನು ಬದಿಗಿರಿಸಿ ರಾಜಕೀಯವೇ ಆಟ ಆಡಿಸಿ ವಿಭಜಕ ರಾಜಕೀಯವನ್ನು ವಿಜೃಂಭಿಸಿದಂತಹ ಕೊಡುಗೆಯೇ ಅವ್ರದ್ದು ಹೆಚ್ಚು ಅಂತನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ. ಮೋದಿ ಅವರಿಗೆ ಎಷ್ಟು ಅಂದರೆ ಆಡಳಿತಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಎಷ್ಟಕ್ಕೆ ಎಷ್ಟು ಮಾರ್ಕ್ಸ್ ಕೊಡಬೇಕು ಅನ್ನೋದು ಮಾರ್ಕ್ಸು ನಾವು ಜನತೆಯ ದೃಷ್ಟಿಯಿಂದ ನೋಡುವಾಗ 10ರಲ್ಲಿ ನಾವು 0 ಕೊಡಬೇಕಾಗುತ್ತೆ ಅಂತ ಹೇಳಿ ಅನಿಸುತ್ತೆ. ಯಾಕೆ ಅಂತಂದರೆ ನಾವು ಜನರ ಬದುಕಿನ ಪ್ರಶ್ನೆಗಳೇ ಪ್ರಧಾನವಾಗಿ ಗಮನಿಸುವಾಗ ಅವರು ಸಾಧನೆಗಳು ಅಂತನ್ನುವಂಥದ್ದು ಏನಿಲ್ಲ.
ಸೊ ಅವರು 10 ಲಕ್ಷ ರೂಪಾಯಿ ಕೋಟ್ ಹಾಕ್ಕೋಬೋದು, ಅವರು 5 ಲಕ್ಷ ರೂಪಾಯಿ ಹಣಬೆ ತಿನ್ಬೋದು. ಜನ ಹಸಿವಿನಿಂದ ಸಾಯ್ತಾ ಇದ್ದಾರೆ. ಹಸಿವಿನ ಒಪ್ಪತ್ತಿನ ಊಟಕ್ಕೆ ಇದಿದೆ. ಅಪೌಷ್ಟಿಕತೆ ಇವತ್ತೂ ಭಾರತದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿದೆ. ಕರೆಕ್ಟಾಗಿ ವಿದ್ಯಾರ್ಥಿಗಳು ಶ್ರಮಪಟ್ಟು ಓದ್ತಾ ಇರುವಂತಹ ಪರೀಕ್ಷೆಗಳ ಸಂದರ್ಭದಲ್ಲಿ ನೀಟ್ನಂಥ ಪ್ರಶ್ನೆ ಪತ್ರಿಕೆಗಳು ಬಯಲಾಗ್ತಾ ಇವೆ. ರೇಪಿಸ್ಟರನ್ನು ಸನ್ನಡತೆಯ ಮೇಲೆ ಬಿಡುಗಡೆ ಮಾಡಲಾಗ್ತಾ ಇದೆ. ಯಾವ ಮಾರ್ಕ್ಸ್ ಕೊಡೋಕ್ಕಾಗ್ತದೆ ಇದರ ಎಲ್ಲದರ ಹಿನ್ನೆಲೆಯಲ್ಲಿ ಅಂತ ಅನ್ನುವಂಥದ್ದು ನಮ್ಮ ಪ್ರಶ್ನೆ.